ಹೆಲೋ ಎಲ್ರಿಗೂ ನಮಸ್ಕಾರ. ನವೋದಯ ಸೈನಿಕ್ ಮುರಾರ್ಜಿ HYT ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ರೆಗ್ಯುಲರ್ ಆಗಿ ನಾವು ಮೆಂಟಲ್ ಎಬಿಲಿಟಿ ಟಾಪಿಕ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತು ನಾವು ಟಾಪಿಕ್ ನಂಬರ್ 5 ಟಾಪಿಕ್ ಅನಾಲಜಿ, ಕನ್ನಡದಲ್ಲಿ ಸಂಬಂಧದ ಚಿತ್ರವನ್ನು ಗುರುತಿಸುವುದು. ನಾವು ಫಸ್ಟ್ ಕ್ವಶನ್ ಓದೋಣ, ಆಮೇಲೆ ಎಕ್ಸಾಂಪಲ್ ಸಮ್ಸ್ ನಾವು ಪ್ರಾಕ್ಟೀಸ್ ಮಾಡೋಣ. ಓಕೆನಾ, ಬನ್ನಿ. Direction. In the following, the first two figures in the question figures are related to each other in some way. The same relationship holds between the third figure of the question figure and one of the question figure A, B, C and D, which can replace the question figure. Okay, ಏನಪ್ಪ ಇದು ಕ್ವಶನ್ ಇಷ್ಟೊಂದು ದೊಡ್ಡದಿದೆ, ಲೆಂತಿ ಆಗಿದೆ, ಅರ್ಥ ಆಯ್ತಿಲ್ಲ ಅಂತ ಅನ್ಕೋತಾ ಇದ್ದೀರಾ? ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾವು ಎಕ್ಸಾಂಪಲ್ ಸಮ್ಸ್ನ ಮಾಡ್ತೀವಲ್ಲ, ಪ್ರತಿ ಒಂದನ್ನು ನಾನು ನಿಮ್ಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಏನು ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಆನ್ಸರ್ ಫಿಗರ್ 4 ಕೊಟ್ಟಿದ್ದಾರೆ. ಈ 4ರಲ್ಲಿ ನಾವು ಕ್ವಶನ್ ಫಿಗರ್ನ ಫೈಂಡ್ ಮಾಡಬೇಕು. ಇಷ್ಟೇ ಕಾನ್ಸೆಪ್ಟ್. 4 ಆನ್ಸರ್ ಫಿಗರ್ ಕೊಟ್ಟಿದ್ದಾರೆ, ನಾವು ಕ್ವಶನ್ ಫಿಗರ್ನ ಫೈಂಡ್ ಮಾಡಬೇಕು. ಓಕೆನಾ, ಬನ್ನಿ ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ನೀಟಾಗಿ. 1ನೇ ಡಯಾಗ್ರಾಮ್ ಇಂದ 2ನೇ ಡಯಾಗ್ರಾಮ್ ಒಂದು ಲಿಂಕ್ ಸಿಗ್ತಾ ನಿಮಗೆ. ಏನು ವ್ಯತ್ಯಾಸ ಆಯಿತು? 1ನೇ ಡಯಾಗ್ರಾಮಲ್ಲಿ ಟ್ರಯಾಂಗಲ್ಲು ದೊಡ್ಡ ಟ್ರಯಾಂಗಲ್ ಇದೆ, ಹಾಗೆ ಸರ್ಕಲ್ಲು ಚಿಕ್ಕ ಸರ್ಕಲ್ ಆಗಿದೆ. ಸೆಕೆಂಡ್ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ, ಸರ್ಕಲ್ಲು ದೊಡ್ಡದಾಗಿದೆ, ಟ್ರಯಾಂಗಲ್ಲು ಚಿಕ್ಕದಾಗಿದೆ. ಫೋರ್ತ್ ನೋಡಿ, ಸ್ಕ್ವಯರ್ ಇದೆ, ಹಾಗೆ ಟ್ರಯಾಂಗಲ್ ಇದೆ. ನೋಡಿ, ಟ್ರಯಾಂಗಲ್ ಇಲ್ಲಿ ದೊಡ್ಡದಾಗಿದೆ, ಸ್ಕ್ವಯರ್ ಚಿಕ್ಕದಾಗಿದೆ. ಇವಾಗ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ಸ್ಕ್ವಯರು ದೊಡ್ಡದಾಗಿ ಮಾಡಿ, ಟ್ರಯಾಂಗಲ್ಲು ಚಿಕ್ಕದಾಗಿ ಮಾಡಿ. ನೋಡಿ, ಫಸ್ಟಿಂದ ಸೆಕೆಂಡ್ ಲಿಂಕ್ ಆಗಿದೆ, ಸೆಕೆಂಡಿಂದ ಥರ್ಡ್ ಲಿಂಕ್ ಆಗಿದೆ, ಥರ್ಡಿಂದ ಫೋರ್ತ್ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು ಆರಾಮಾಗಿ. ಆನ್ಸರ್ ಎಲ್ಲಿದೆ? ಆನ್ಸರ್ ಬಿ. ನೋಡಿ, ಎ ತಪ್ಪು, ಸಿ ತಪ್ಪು, ಡಿ ತಪ್ಪು, ಆನ್ಸರ್ ಡಿ. ಇಷ್ಟೇ ಕಾನ್ಸೆಪ್ಟು. ಕ್ವಶನಲ್ಲಿ 3 ಡಯಾಗ್ರಾಮ್ ಕೊಟ್ಟಿರ್ತಾರೆ, ನಾವು ಒಂದು ಡಯಾಗ್ರಾಮ್ನ ಫೈಂಡ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡಬೇಕು? ಕ್ವಶನಲ್ಲೇ ಒಂದು ಲಿಂಕ್ ಇಂಟ್ ಕೊಟ್ಟಿರ್ತಾರೆ, ಆ ಇಂಟ್ ಮುಖಾಂತರ ನಾವು ಫೈಂಡ್ ಮಾಡಬೇಕು. ಇಷ್ಟೇ ಕಾನ್ಸೆಪ್ಟು. ನೀಟಾಗಿ ಡಯಾಗ್ರಾಮ್ ಹಾಕಿ ಒಂದು ನಾವು 10 to 15 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡೋಣ. ಆಟೋಮೆಟಿಕ್ಕಾಗಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಬನ್ನಿ ಈಗ ಸೆಕೆಂಡ್ ಕ್ವಶನ್ ನೋಡೋಣ. ಬನ್ನಿ ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡೋಣ ನಾವು. ನೋಡಿ, ಫಸ್ಟ್ ಡಯಾಗ್ರಾಮ್ ಟು ಸೆಕೆಂಡ್ ಡಯಾಗ್ರಾಮ್ ಒಂದು ಲಿಂಕ್ ಇರುತ್ತೆ. ಓಕೆನಾ, ಥರ್ಡ್ ಡಯಾಗ್ರಾಮ್ ಒಂದು ಲಿಂಕ್ ನೋಡ್ಕೊಂಡು ನಾವು ಫೋರ್ತ್ ಡಯಾಗ್ರಾಮ್ನ ಒಂದು ಫೈಂಡ್ ಔಟ್ ಮಾಡಬೇಕು. ನೋಡಿ, ಎಕ್ಸಾಂಪಲ್ ನೋಡಿ, ಮೊದಲೇ ಡಯಾಗ್ರಾಮ್ ನೋಡಿ, ಫಸ್ಟ್ ಬಾಕ್ಸಲ್ಲಿ ಏನು ಡಯಾಗ್ರಾಮ್ ಇದೆ? ಒಂದು ಲೈನ್ ಹಾಕಬೇಕು. ಒಂದು ಲೈನ್ ಹಾಕಿ ನನ್ನ ಜೊತೆ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ. ಒಂದು ಲೈನ್ ಹಾಕಿದ್ರಾ? ನೆಕ್ಸ್ಟು ಟ್ರಯಾಂಗಲ್ ಹಾಕಿ. ಎಷ್ಟು? ಒಂದಲ್ಲ 2 ಟ್ರಯಾಂಗಲ್ ಇದೆ ಇಲ್ಲಿ. 2 ಟ್ರಯಾಂಗಲ್ ಇದೆಯಾ? ನೆಕ್ಸ್ಟ್ ನೋಡಿ, ಸೆಕೆಂಡ್ ಬಾಕ್ಸಲ್ಲಿ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ, ಒಂದು ಲೈನ್ ಎಕ್ಸ್ಟ್ರಾ ಲೈನ್ ಆ್ಯಡ್ ಆಗಿದೆ, ಹಾಗೆ ಇಲ್ಲಿ 3 ಟ್ರಯಾಂಗಲ್ ಇದೆ. 3 ಟ್ರಯಾಂಗಲ್ ಇದೆ. ಅಬ್ಸರ್ವ್ ಮಾಡ್ರಿ, ಏನು ಡಿಫ್ರೆನ್ಸ್ ಬಿಟ್ವೀನ್ ಇದ್ರ ಫಸ್ಟ್ ಡಯಾಗ್ರಾಮ್ ಟು ಸೆಕೆಂಡ್ ಡಯಾಗ್ರಾಮ್. ಫಸ್ಟ್ ಡಯಾಗ್ರಾಮಲ್ಲಿ 2 ಟ್ರಯಾಂಗಲ್ ಇತ್ತು, ಹಾಗೆ ಸೆಕೆಂಡ್ ಡಯಾಗ್ರಾಮಲ್ಲಿ ಒಂದು ಟ್ರಯಾಂಗಲ್ ಜಾಸ್ತಿ ಆಗಿದೆ, ಅದ್ರ ಜೊತೆಗೆ ಒಂದು ಸ್ಟ್ರೈಟ್ ಲೈನ್ ಕೊಟ್ಟಿದ್ದಾನೆ. ಥರ್ಡ್ ಡಯಾಗ್ರಾಮ್ ನೋಡಿ, ಒಂದು ಸ್ಟ್ರೈಟ್ ಲೈನ್ ಇದೆ. ಓಕೆನಾ, ಹಾಗೆ ಅರ್ಧ ಸರ್ಕಲ್, ಹಾಫ್ ಸರ್ಕಲ್ ಇದೆ. ನೋಡಿ, ಉಲ್ಟಾ ಬಿ. ಇವಾಗ ನೋಡಿ, ಇವಾಗ ಆನ್ಸರ್ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನಾರ್ಮಲ್ ಆಗಿ ಏನಿದೆ ಡಯಾಗ್ರಾಮ್ ಹಾಕಿ, ಥರ್ಡ್ ಡಯಾಗ್ರಾಮ್ ಏನಿದೆ ಸೇಮ್ ಹಂಗೆ ಹಾಕಿ, ಬಟ್ ಹಾಫ್ ಸರ್ಕಲ್ ಇರೋದು ಒಂದು ಎಕ್ಸ್ಟ್ರಾ ಆಗುತ್ತೆ. ನೋಡಿ, 1 2 3 ಲೈನ್ ಕೂಡ ಎಕ್ಸ್ಟ್ರಾ ಆಗುತ್ತೆ. ಒಂದಿದೆಯಾ ಎಕ್ಸ್ಟ್ರಾ, ಇನ್ನೊಂದು ಲೈನ್ ಆಗುತ್ತೆ. ಅಷ್ಟೇ ಕಾನ್ಸೆಪ್ಟು, ಇನ್ನೇನಿಲ್ಲ. ಓಕೆ, ನೋಡಿ ಆನ್ಸರ್ ನೋಡಿ, ಯಾವುದು? 1 ಅಂತೂ ಅಲ್ಲ, ಸಿ ಅಲ್ಲ, ಡಿ ಅಲ್ಲ, ಆನ್ಸರ್ ಬಂದು ಬಿ. ಗೊತ್ತಾಯ್ತಾ? ನಮಗೆ ಒಂದು ಲಿಂಕ್ ಅನ್ನೋದು ನಾವು ಫೈಂಡ್ ಔಟ್ ಮಾಡಬೇಕು. ಹಿಂಟ್ಸ್ ಅಂತ ಕೊಟ್ಟಿರ್ತಾನೆ, ಹಿಂಟ್ಸ್ನ ನಾವು ಫೈಂಡ್ ಔಟ್ ಮಾಡಿದ್ರೆ ಆರಾಮಾಗಿ ಆನ್ಸರ್ ಸಿಗುತ್ತೆ. ಸೆಕೆಂಡ್ ಒಂದು ಆನ್ಸರ್ ಬಂದ್ಬಿಟ್ಟು ಬಿ. ಇದೆಲ್ಲ ರಿಪೀಟೆಡ್ ಕ್ವಶನ್ಸು, 100% ಇದು ನೆಕ್ಸ್ಟ್ 2026 ಕೇಳೋ ಸಾಧ್ಯತೆ ತುಂಬ ಇದೆ. ಇದು 2024 ನಡೆದಿರೋ ಅಂಥ ಪೇಪರಲ್ಲಿ ಬಂದಿರೋ ಅಂಥ ಒಂದು ಕ್ವಶನ್ನು. ಓಕೆನಾ, ಅಬ್ಸರ್ವ್ ಮಾಡಿ, ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಕಾನ್ಸೆಪ್ಟ್ ತಿಳ್ಕೊಬೇಕು. ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಆರಾಮಾಗಿ ನೀವು ಸಾಲ್ವ್ ಮಾಡ್ಬೋದು. ನೋಡೋಣ ಬನ್ನಿ, ಥರ್ಡ್ ಕ್ವಶನ್ ನೋಡೋಣ ಬನ್ನಿ. ಥರ್ಡ್ ಡಯಾಗ್ರಾಮ್ ನೋಡೋಣ ಬನ್ನಿ. ನೋಡಿ, ಥರ್ಡ್ ಡಯಾಗ್ರಾಮ್ ನೋಡಿ, ಮೊದಲೇ ಡಯಾಗ್ರಾಮಿಂದ 2ನೇ ಡಯಾಗ್ರಾಮ್ಗೆ ಲಿಂಕ್ ಇರುತ್ತೆ ಅಂತ ನಾನು ಹೇಳಿದೆ. 100% ಲಿಂಕ್ ಇದ್ದೇ ಇರುತ್ತೆ. ನೋಡಿ, 2ನೇ ಡಯಾಗ್ರಾಮಿಂದ 3ನೇ ಡಯಾಗ್ರಾಮ್ ಒಂದು ಲಿಂಕ್ ಇರುತ್ತೆ, 3ನೇ ಡಯಾಗ್ರಾಮು ಇಂದ 4ನೇ ಡಯಾಗ್ರಾಮ್ ಒಂದು ಲಿಂಕ್ ಇರುತ್ತೆ. ಅದೇ ಆನ್ಸರ್. ಬನ್ನಿ ಫೈಂಡ್ ಮಾಡೋಣ. ನನ್ನ ಜೊತೆ ಡಯಾಗ್ರಾಮ್ ಹಾಕಿ. ನೋಡಿ, ಮೊದಲೇ ಡಯಾಗ್ರಾಮ್ ಎಮ್ ಇದೆ, 2ನೇ ಡಯಾಗ್ರಾಮು ಉಲ್ಟಾ ಎಮ್ ಇದೆ. ಏನು ಡಿಫ್ರೆನ್ಸ್ ಆಯ್ತಿದ್ದು? ಮೊದಲೇ ಡಯಾಗ್ರಾಮಿಂದ 2ನೇ ಡಯಾಗ್ರಾಮ್ಗೆ 180 ಡಿಗ್ರಿಲಿ ರೊಟೇಟ್ ಆಗಿದೆ. ನೋಡಿ, ಎಮ್ಮು ಉಲ್ಟಾ ಎಮ್ಮು 180 ಡಿಗ್ರಿ ರೊಟೇಟ್ ಆಗಿದೆ. ಇವಾಗ ನೋಡಿ, ಟಿ. ಇವಾಗ ನಾವು ಟಿನ ಉಲ್ಟಾ ಟಿ ಮಾಡಬೇಕು. ನೋಡಿ, ಇದರಲ್ಲೂ 180 ಡಿಗ್ರಿನ ನಾವು ರೊಟೇಟ್ ಮಾಡಬೇಕು. ಆನ್ಸರ್ ನೋಡಿ, ಟಿ ಹಿಂಗೆ ಇರಬೇಕು. ಟಿ ಡಿಸೈನ್ ನೋಡಿ,
ಡಿಸೈನ್ ಹೆಂಗಿದೆಯೋ ಹಂಗೆ ಇರಬೇಕು. ಕಾನ್ಸೆಪ್ಟ್ ಏನು ಅಂದರೆ 180 ಡಿಗ್ರಿಲಿ ಡಯಾಗ್ರಾಮು ಟರ್ನ್ ಆಗ್ತಿದೆ, ಹಾಗಾಗಿ ಆನ್ಸರ್ ಬಂದಿದ್ದಕ್ಕೆ ಎ. ಓಕೆನಾ, ಬಿ ಅಲ್ಲ, ಸಿ ಅಲ್ಲ, ಡಿ ಅಲ್ಲ, ಆಪ್ಷನ್ ಬಂದು ಎ. ಅರ್ಥ ಆಗಿರಬೇಕು ನಿಮಗೆ. ಕಾನ್ಸೆಪ್ಟ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ನಾನು ಏನೇ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ನಾನು ನಿಮಗೋಸ್ಕರ ಅಂತಲೇ ಪಾಠ ಮಾಡ್ತಿರೋದು, 100% ಮಾಡ್ತೀನಿ, ಮಾಡಿಕೊಡ್ತೀನಿ. ಓಕೆನಾ, ಬನ್ನಿ ನೆಕ್ಸ್ಟ್ ಕ್ವಶನ್ನ ಸಾಲ್ವ್ ಮಾಡೋಣ. ನೀವೊಂದ್ಸಲಿ ಸಾಲ್ವ್ ಮಾಡಿ ಲಿಂಕ್ನ ಫೈಂಡ್ ಔಟ್ ಮಾಡಬೇಕು ಅಷ್ಟೇ. ನೋಡಿ, 1ನೇ ಡಯಾಗ್ರಾಮಿಂದ 2ನೇ ಡಯಾಗ್ರಾಮ್ ಒಂದು ಲಿಂಕು, 2ನೇ ಡಯಾಗ್ರಾಮಿಂದ 3ನೇ ಡಯಾಗ್ರಾಮ್ ಒಂದು ಲಿಂಕು, 3ನೇ ಡಯಾಗ್ರಾಮಿಂದ 4ನೇ ಡಯಾಗ್ರಾಮ್ಗೆ ಆನ್ಸರ್ ಸಿಗುತ್ತೆ ನಮಗೆ. ನೋಡಿ, ಮೊದಲೇ ಡಯಾಗ್ರಾಮ್ ಫಸ್ಟ್ ಬಾಕ್ಸಲ್ಲಿ ಒಂದು ಡಯಾಗ್ರಾಮ್ ಇದೆಯಲ್ಲ, ಅದು ಸ್ಟ್ರೈಟ್ ಲೈನ್ಸ್ ಇದೆ. 1 2 3 4 ಸ್ಟ್ರೈಟ್ ಲೈನ್ಸ್ ಇದೆ. ಇವಾಗ 2ನೇ ಡಯಾಗ್ರಾಮ್ ನೋಡೋಣ ಬನ್ನಿ. ನೋಡಿ, 1 ಸ್ಟ್ರೈಟ್ ಲೈನ್, ಹಾಗೆ ರೆಕ್ಟ್ಯಾಂಗಲ್ ಕೊಟ್ಟಿದ್ದಾನೆ, ಹಾಗೆ ಇನ್ನೊಂದು ಲೈನ್ ಇದೆ. ಒಟ್ಟು ಇದರಲ್ಲಿ 2ನೇ ಡಯಾಗ್ರಾಮ್ ಏನು ಚೇಂಜ್ ಆಗಿದೆ, 2 ಲೈನ್ ಇದೆ, ಹಾಗೆ ರೆಕ್ಟ್ಯಾಂಗಲ್ ಇದೆ. ಓಕೆನಾ, 3ನೇ ಡಯಾಗ್ರಾಮ್ ಇಂದ 4ನೇ ಡಯಾಗ್ರಾಮ್ ಸೇಮ್ ಲಿಂಕ್ ಇರುತ್ತೆ, ಸಿಮಿಲರ್ ಲಿಂಕ್ ಇರುತ್ತೆ. ನೋಡಿ, 3ನೇ ಡಯಾಗ್ರಾಮ್ ಸ್ಟ್ಯಾಂಡಿಂಗ್ ಲೈನ್ ಇದೆ. ನೋಡಿ, 1 2 3 4. ನೋಡಿ, 3ನೇ ಡಯಾಗ್ರಾಮ್ ಅಲ್ಲಿ 4 ಸ್ಟ್ರೈಟ್ ಲೈನ್ ಇದೆ. ಇವಾಗ ನಾವು ಡಯಾಗ್ರಾಮ್ನ ಫೈಂಡ್ ಔಟ್ ಮಾಡಬೇಕು. ನೋಡಿ, 1 ಸ್ಟ್ರೈಟ್ ಲೈನ್, ಹಾಗೆ ರೆಕ್ಟ್ಯಾಂಗಲ್ ಹಾಕಿ ಇನ್ನೊಂದು ಸ್ಟ್ರೈಟ್ ಲೈನ್ ಹಾಕಿ. ನೋಡಿ, ಲಿಂಕ್ ಇದೆಯಾ ಎಲ್ಲದಕ್ಕೂ. ಇದಕ್ಕೂ ಫಸ್ಟ್ ಡಯಾಗ್ರಾಮ್ ಟು ಸೆಕೆಂಡ್ ಡಯಾಗ್ರಾಮ್ ಒಂದು ಲಿಂಕ್ ಆಯಿತು, 2ನೇ ಡಯಾಗ್ರಾಮ್ ಇಂದ 3ನೇ ಡಯಾಗ್ರಾಮ್ ಒಂದು ಲಿಂಕ್ ಆಯಿತು, 3ನೇ ಡಯಾಗ್ರಾಮ್ ಇಂದ 4ನೇ ಡಯಾಗ್ರಾಮ್ಗೆ ನಮಗೆ ಆನ್ಸರೇ ಸಿಕ್ತು. ಇಷ್ಟೇ. ನೋಡಿ, ಆನ್ಸರ್ ಬಂದು ಎಲ್ಲಿದೆ, ಸಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಥರ್ಡ್ ಒನ್. 3ನೇ ಕ್ವಶನ್ಗೆ ಉತ್ತರ ಬಂದು ಆಪ್ಷನ್ ಸಿ. ಓಕೆನಾ, ಹೀಗೆ ನಾವು ಲಿಂಕ್ನ ಕಂಡುಹಿಡಿದುಕೊಂಡು ಹೋದ್ರೆ ಆರಾಮಾಗಿ ನಾವು ಆನ್ಸರ್ನ ಬೇಗ ಫೈಂಡ್ ಮಾಡ್ಬೋದು. ಪ್ರಾಕ್ಟೀಸ್ ಮಾಡಬೇಕು ದಿನನಿತ್ಯ. ನೀವು ಪ್ರತಿ ಟಾಪಿಕಲ್ಲೂ 6 ಕ್ವಶನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ 101% ನವೋದಯ ಅಂತ ಎಕ್ಸಾಮ್, ಮುರಾರ್ಜಿ, ಸೈನಿಕ್ ಅಂತ ಎಕ್ಸಾಮ್ನ ನೀವು ಆರಾಮಾಗಿ ಕ್ಲಿಯರ್ ಮಾಡ್ತೀರಾ. ಓಕೆನಾ, ನಾವು ದಿನನಿತ್ಯ ಕ್ಲಾಸ್ ಮಾಡ್ತೀವಿ, ನಿಮಗೋಸ್ಕರ ಕ್ಲಾಸ್ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ವಿಡಿಯೋ ಶೇರ್ ಆಗಬೇಕು, ಪ್ರತಿಯೊಬ್ಬರೂ ಇದನ್ನು ವಿಡಿಯೋ ನೋಡಬೇಕು. ಸಬ್ಸ್ಕ್ರೈಬ್ ಮಾಡಿರಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿರಿ, ಹಾಗೆ ಬೆಲ್ ಬಟನ್, ಲೈಕ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ಓಕೆನಾ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ನೀವು ಕಲ್ತ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಬನ್ನಿ ನಾವು 4th ಕ್ವಶನ್ ನೋಡೋಣ. ಬನ್ನಿ 4th ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, 4th ಕ್ವಶನ್ಸ್ ನೀವೇ ಸಾಲ್ವ್ ಮಾಡಿ. ನಾನು ಯಾಕಂದರೆ 3rd ಕ್ವಶನ್ ಸಿಮಿಲರ್ ಆಗಿದೆ. ಇದು 2024 ಅಲ್ಲಿ ಕೇಳಿರೋಂಥ ಒಂದು ಕ್ವಶನ್. ಓಕೆನಾ, ರಿಪೀಟೆಡ್ ಕ್ವಶನ್. ನೀವು ಇದನ್ನ ಪ್ರಾಕ್ಟೀಸ್ ಮಾಡಬೇಕಿಂತ ಕ್ವಶನ್ಸ್ ಎಲ್ಲ ನೀವು ಡಯಾಗ್ರಾಮ್ ಹಾಕಿ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ನೆನ್ಪುಳ್ಕೊಂಡಿರುತ್ತೆ. ಓಕೆನಾ, ಸಾಲ್ವ್ ಮಾಡಿ ಬೇಗ. ಇದು ಲಿಂಕ್ಡ್ ಕ್ವಶನ್, ಯಾಕಂದರೆ ನಾವು 3ನೇ ಕ್ವಶನ್ ನೋಡಿದ್ದೀವಲ್ಲ, ಸೇಮ್ ಟು ಸೇಮ್ ಅದೇ ಥರ ಇದೆ. ನೋಡಿ, 180 ಡಿಗ್ರಿಲಿ ರೊಟೇಟ್ ಆಗಿದೆ ಡಯಾಗ್ರಾಮು. ನೋಡಿ, ಫಸ್ಟ್ ಡಯಾಗ್ರಾಮ್ ನೋಡಿ, ಶೇಪ್ಸ್ ಮಾತ್ರ ಚೇಂಜ್ ಆಗಿರುತ್ತೆ, ಬಟ್ 180 ಡಿಗ್ರಿ ರೊಟೇಟ್ ಆಗಿದೆ. ನೋಡಿ, ಫಸ್ಟ್ ಡಯಾಗ್ರಾಮಿಂದ ಸೆಕೆಂಡ್ ಡಯಾಗ್ರಾಮ್ಗೆ ಅಬ್ಸರ್ವ್ ಮಾಡಿ, 180 ಡಿಗ್ರಿ ರೊಟೇಟ್ ಆಗಿದೆಯಾ. 3ನೇ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ, ಇಲ್ಲಿ ಶೇಪ್ಸ್ ಮಾತ್ರ ಚೇಂಜ್ ಆಗಿರ್ಬೋದು, ಬಟ್ ಉತ್ತರ ಸೇಮ್. ಕಾನ್ಸೆಪ್ಟ್ ಏನು, 180 ಡಿಗ್ರಿಲಿ ರೊಟೇಟ್ ಆಗಿದೆ. ಓಕೆನಾ, ಇದಕ್ಕೆ ಆನ್ಸರ್ ಬಂದು ನೋಡಿ, ಸೇಮ್ ಹಿಂಗೆ ಇರಬೇಕು. ಫಿಗರ್ ನೋಡಿ, ಆನ್ಸರ್ ಬಂದು ಸಿ. ಎ ಅಲ್ಲ, ಬಿ ಅಲ್ಲ, ಡಿ ಅಲ್ಲ, ಸಿ. ಕಾನ್ಸೆಪ್ಟ್ ಇಷ್ಟೇ, ಈ ಕ್ವಶನ್ದು ಕಾನ್ಸೆಪ್ಟ್ ಇಷ್ಟೇ. 180 ಡಿಗ್ರಿಲಿ ಡಯಾಗ್ರಾಮ್ಗಳು ಚೇಂಜ್ ಆಯ್ತಾ ಇರ್ತವೆ. 1 ಡಯಾಗ್ರಾಮ್ ಟು ಸೆಕೆಂಡ್ ಡಯಾಗ್ರಾಮ್, ಸೆಕೆಂಡ್ ಡಯಾಗ್ರಾಮ್ ಟು ಥರ್ಡ್ ಡಯಾಗ್ರಾಮ್. ಇಷ್ಟೇ ಕಾನ್ಸೆಪ್ಟು. ಅರ್ಥ ಆಯ್ತಾ? ಬನ್ನಿ ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ. 5th ಡಯಾಗ್ರಾಮ್ ನೋಡಿ, ಇದು ರಿಪೀಟೆಡ್ ಕ್ವಶನ್, 2024 ಅಲ್ಲಿ ಕೇಳಿರೋಂಥ ಒಂದು ಕ್ವಶನ್. ಓಕೆನಾ, ಬನ್ನಿ ಈಗ ಸಾಲ್ವ್ ಮಾಡೋಣ. ಬನ್ನಿ, ಡಯಾಗ್ರಾಮ್ ಹಾಕಬೇಕು, ಪ್ರತಿಯೊಬ್ಬರು ಡಯಾಗ್ರಾಮ್ ಹಾಕ್ಬೇಕು. ನೋಡಿ, ಸರ್ಕಲ್ನ ಡಿವೈಡ್ ಮಾಡಿದೆ. ಓಕೆನಾ, ಸರ್ಕಲ್ನ ನೀಟಾಗಿ ಡಿವೈಡ್ ಮಾಡಿದೆ, 4 ಪಾರ್ಟ್ಸ್ ಹಂಗೆ. ನೋಡಿ, ಇವಾಗ ಇಂಟು ಮಾರ್ಕ್ ಸಹ ಬಂದಿದೆ ಸರ್ಕಲ್ ಒಳಗಡೆ. ಮತ್ತೆ ಒಂದು ಸ್ಮಾಲ್ ಸರ್ಕಲ್ಸ್ ಇದೆ. ಹಾಗೆ ಸೆಕೆಂಡ್ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ, ಒಂದು ಸರ್ಕಲ್ ಇದೆ, ಸರ್ಕಲ್ನ ನೀಟಾಗಿ ಡಿವೈಡ್ ಮಾಡಿದ್ದಾರೆ, ಬಟ್ ಲೈನ್ಸ್ಗಳು ಇಲ್ಲ. ಫಸ್ಟ್ ಡಯಾಗ್ರಾಮ್ ಟು ಸೆಕೆಂಡ್ ಡಯಾಗ್ರಾಮ್ ಅಬ್ಸರ್ವ್ ಮಾಡಿದ್ರೆ ನೀವೇ ಏನು ವ್ಯತ್ಯಾಸ ಅಂತ. ಓಕೆ, ಇವಾಗ ಥರ್ಡ್ ಡಯಾಗ್ರಾಮ್ ನೋಡಿ. ಥರ್ಡ್ ಡಯಾಗ್ರಾಮ್ ನೋಡಿದ್ರಾ? ಇವಾಗ ಫಸ್ಟ್ ಡಯಾಗ್ರಾಮ್ ಇಂದ ಸೆಕೆಂಡ್ ಡಯಾಗ್ರಾಮ್ಗೆ ಒಂದು ಲಿಂಕ್ ಬಂತು, ಸೆಕೆಂಡ್ ಡಯಾಗ್ರಾಮ್ ಇಂದ ಥರ್ಡ್ ಡಯಾಗ್ರಾಮ್ಗೆ ಒಂದು ಲಿಂಕ್ ಇದೆ. ಓಕೆನಾ, ಇವಾಗ ಏನು ಬರುತ್ತೆ ಅಂತ, ಲೈನ್ಸ್ಗಳು ಇಲ್ಲಿ ಕಮ್ಮಿ ಆಗಬೇಕು. ಥರ್ಡ್ ಡಯಾಗ್ರಾಮ್ ಇಂದ ಫೋರ್ತ್ ಡಯಾಗ್ರಾಮ್ಗೆ ನೋಡಿ, ಆನ್ಸರ್ ಬಂದು ಸಿ. ನೋಡಿದ್ರಾ, ಥರ್ಡ್ ಡಯಾಗ್ರಾಮ್ ಟು ಫೋರ್ತ್ ಡಯಾಗ್ರಾಮ್ ಒಂದು ಲಿಂಕ್ ಇದೆ. ನೋಡಿ, ಫಸ್ಟ್ ಡಯಾಗ್ರಾಮ್ ಇಂದ ಸೆಕೆಂಡ್ ಡಯಾಗ್ರಾಮ್ಗೆ ಲೈನ್ಸ್ಗಳು ಕಮ್ಮಿ ಆಗಿದೆ, ವ್ಯಾನಿಷ್ ಆಗಿದೆ.
ಎರಡನೇ ಡಯಾಗ್ರಾಮ್ಗೆ ಏನು ಅಬ್ಸರ್ವ್ ಮಾಡಿದ್ವೋ ಸೇಮ್ ಟು ಸೇಮ್ ಥರ್ಡ್ ಡಯಾಗ್ರಾಮ್ ಇಂದ ಫೋರ್ತ್ ಡಯಾಗ್ರಾಮ್ಗೆ ನಾವು ಅದೇ ರೆಪ್ರೆಸೆಂಟ್ ಮಾಡಬೇಕು. ಅರ್ಥ ಆಯ್ತಾ ಇವಾಗ? ಸಿ. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. 6ನೇ ಡಯಾಗ್ರಾಮ್ ಏನಿದು ರಿಪೀಟೆಡ್ ಕ್ವಶನ್ 2024 ಅಲ್ಲಿ ಕೇಳಿರೋಂಥ ಕ್ವಶನ್ ಇದೂನು. ಓಕೆನಾ? ನೋಡಿ 1ನೇ ಡಯಾಗ್ರಾಮ್ ಇಂದ 2ನೇ ಡಯಾಗ್ರಾಮ್ಗೆ ಏನು ಲಿಂಕ್ ಇದೆ ಅಂತ ಹೇಳಿದ್ರೆ ನಂಬರ್ಸು ಇಂಟರ್ಚೇಂಜ್ ಆಗಿದೆ. ಏನು ಹೇಳಿ? ನಂಬರ್ಸು ಇಂಟರ್ಚೇಂಜ್. ನೋಡಿ 12 ಇರೋದು 21 ಆಗಿದೆ. ಹಾಗೆ ಥರ್ಡ್ ಡಯಾಗ್ರಾಮ್ ಇಂದ ಫೋರ್ತ್ ಡಯಾಗ್ರಾಮ್ಗೆ ಏನು ಅಬ್ಸರ್ವ್ ಮಾಡಿದ್ದೀರಾ? 14 ಇರೋದೇನಾಗುತ್ತೆ? 41 ಆಗುತ್ತೆ. ಮೊದಲನೇ ಡಯಾಗ್ರಾಮ್ ಇಂದ 2ನೇ ಡಯಾಗ್ರಾಮ್ಗೆ ನಂಬರ್ಸು ಇಂಟರ್ಚೇಂಜ್, ನಂಬರ್ಸು ಅದ್ಲು ಬದಲಾಗಿದೆ. 12 ಇರೋದು 21 ಆಗಿದೆ, 12 ಇರೋದು 21 ಆಗಿದೆ. ನೆಕ್ಸ್ಟ್ 14 ಇರೋದು ಏನಾಗುತ್ತೆ? 41 ಆಗುತ್ತೆ. 41 ಇರೋದು ಯಾವುದು? ಸಿ ಆಪ್ಷನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಕರೆಕ್ಟ್ ಉತ್ತರ. ಓಕೆನಾ? ಇಷ್ಟೇ ಇಂಟರ್ಚೇಂಜಿಂಗ್ ಕಾನ್ಸೆಪ್ಟ್ ಇದು. ಈ ಕ್ವಶನ್ ಇಂಪಾರ್ಟೆಂಟು. ಇದನ್ನ ನೀವು ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಬೇಗ ನವೋದಯ ಆಗಿರ್ಬೋದು, ಸೈನಿಕ್ ಎಕ್ಸಾಮ್ ಆಗಿರ್ಬೋದು, ಹಾಗೂ ಮೊರಾರ್ಜಿ ಎಕ್ಸಾಮ್ ಆಗಿರ್ಬೋದು, ಬೇಗ ಎಂಟ್ರೆನ್ಸ್ ಎಕ್ಸಾಮ್ನ ನೀವು ಕ್ಲಿಯರ್ ಮಾಡ್ತೀರಾ. ಬನ್ನಿ 9th ಕ್ವಶನ್ ನೋಡೋಣ ಈಗ. ಇದು ಕಾನ್ಸೆಪ್ಟ್ ಈಸಿ ಇದೆ. ಇದು 2024 ಅಲ್ಲಿ ಕೇಳಿರೋಂಥ ಒಂದು ಕ್ವಶನ್. ಓಕೆನಾ? ನೀಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಸುಲಭ ಆಗುತ್ತೆ ಎಕ್ಸಾಮಲ್ಲಿ. ಇದರಲ್ಲೂ 4ಕ್ಕೆ 4 ಕ್ವಶನ್ ಕೇಳ್ತಾರೆ. ಓಕೆ, ಅನಲೈಸಿಸ್ ಮಾಡಿ ಓದಬೇಕು. 4ಕ್ಕೆ 4 ಕ್ವಶನ್ ಕೇಳ್ತಾರೆ. ಈ ಟಾಪಿಕ್ ಇಂದನು, ಅನಾಲಜಿ ಟಾಪಿಕ್ ಇಂದನು 4 ಕ್ವಶನ್ ಕೇಳ್ತಾರೆ. ಓಕೆನಾ? ನೋಡಿ, ಇದು ಏನು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಸೇಮ್ 180 ಡಿಗ್ರಿಲಿ ರೊಟೇಟ್ ಆಗಿದೆ. ಆದರೆ ಕ್ಲಾಕ್ ವೈಸ್ ಅಲ್ಲಾರು ರೊಟೇಟ್ ಆಗಿರ್ಬೋದು, ಆಂಟಿ ಕ್ಲಾಕ್ ವೈಸ್ ಅಲ್ಲಾರು ರೊಟೇಟ್ ಆಗಿರ್ಬೋದು. ಓಕೆನಾ? ಕ್ಲಾಕ್ ವೈಸ್ ಅಲ್ಲಾದ್ರೂ ರೊಟೇಟ್ ಆಗಿರ್ಬೋದು ಅಥವಾ ಆಂಟಿ ಕ್ಲಾಕ್ ವೈಸ್ ಅಲ್ಲಾರು ರೊಟೇಟ್ ಆಗಿರ್ಬೋದು 180 ಡಿಗ್ರಿ. ನೋಡಿ ಫಿಗರ್ ನೋಡಿ, ಫಸ್ಟ್ ಡಯಾಗ್ರಾಮ್ ಇಂದ ಸೆಕೆಂಡ್ ಡಯಾಗ್ರಾಮ್ಗೆ 180 ಡಿಗ್ರಿಗೆ ಚೇಂಜ್ ಆಗಿದೆ. ನಾವಿವಾಗ ಥರ್ಡ್ ಡಯಾಗ್ರಾಮ್ ಟು ಫೋರ್ತ್ ಡಯಾಗ್ರಾಮ್ ಹುಡುಕ್ಬೇಕು. ಬನ್ನಿ ನೋಡಿ, ಎ ಆಪ್ಷನ್ ತಪ್ಪು, ಸಿ ಆಪ್ಷನ್ ತಪ್ಪು, ಡಿ ಆಪ್ಷನ್ ತಪ್ಪು. ಆನ್ಸರ್ ಬಿ. ನೀವು ಡಯಾಗ್ರಾಮ್ ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಇದು ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಳಕ್ ಸಾಧ್ಯ. ಓಕೆನಾ? ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ. ನಾನೇನು ಡಯಾಗ್ರಾಮ್ ತೋರಿಸಿಲ್ಲ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಯಾಕಂದ್ರೆ ಒಂದು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ, ನಾಳೆ ತಿರ್ಗಾ ನಾನು ಸಾಲ್ವ್ ಮಾಡ್ಕೊಡ್ತೀನಿ. ಓಕೆನಾ? ಪ್ರತಿಯೊಬ್ಬರಿಗೂ ಈ ವಿಡಿಯೋ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ರಿ. ನನ್ನ ಟಾಪಿಕ್ಸು ದಿವಸ ಅಪ್ಡೇಟ್ ಆಗ್ತಾ ಇರುತ್ತೆ ನಿಮಗೆ. ಓಕೆನಾ? ನಾನು ಟಾಪಿಕ್ಸ್ ವೈಸ್ ಕ್ಲಾಸ್ ಮಾಡ್ತೀನಿ. ಯಾವುದೇ ಟಾಪಿಕ್ ನಾನು ಬಿಡಲ್ಲ. ಎಕ್ಸಾಮ್ ಬರೋ ಅಷ್ಟರಲ್ಲಿ ನಿಮ್ಮನ್ನ ನಾನು ರೆಡಿ ಮಾಡಿರ್ತೀನಿ. ಪ್ರತಿಯೊಂದು ಟಾಪಿಕ್ನು ಎಲ್ಲ ಪಕ್ಕ ಆಗಿರ್ಬೇಕು. ನೀವು ಆ ಥರ ರೆಡಿ ಮಾಡೋ ಜವಾಬ್ದಾರಿ ನಂದು, ಕ್ಲಾಸ್ ಕೇಳೋ ಜವಾಬ್ದಾರಿ ನಿಮ್ಮದು. ಓಕೆನಾ? ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಹೊಸ ಟಾಪಿಕ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು.